ಬುದ್ಧಿಜೀವಿಗಳು ತಾಲಿಬಾನಿ ಸಂತತಿ ಬುದ್ಧಿಜೀವಿಗಳು ಲದ್ದಿ ತಿಂದಿದ್ದಾರೆ ಅಂತ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಕಿಡಿಕಾರಿದ್ದಾರೆ. ತಾಲಿಬಾನಿಗಳ ಬಗ್ಗೆ ರಾಹುಲ್ ಗಾಂಧಿ, ಡಿಕೆ ಶಿವಕುಮಾರ್ ಯಾಕೆ ಮಾತಾಡಲ್ಲ? ದೇಶದೊಳಗಿನ ತಾಲಿಬಾನಿಗಳಿಗೆ ಗುಂಡು ಹಾಕಬೇಕು. ಬಾಲಿವುಡ್ನ ಖಾನ್ಗಳು ಈಗ ಅಫ್ಘಾನಿಸ್ತಾನಕ್ಕೆ ಹೋಗ್ಲಿ ಅಂತ ಖಾನ್ ದ್ವಯರ ವಿರುದ್ಧವೂ ಹರಿಹಾಯ್ದಿದ್ದಾರೆ. ಬುದ್ಧಿಜೀವಿಗಳು ಲದ್ದಿ ತಿಂದು ಆ ಹುಚ್ಚ ರಾಹುಲ್ ಗಾಂಧಿ ಯಾಕೆ ಮಾತಾಡೋದಿಲ್ಲ? ಸಿದ್ದರಾಮಯ್ಯ ಯಾಕೆ ಮಾತಾಡೋದಿಲ್ಲ? ಡಿಕೆ ಶಿವಕುಮಾರ್ ಯಾಕೆ ಮಾತಾಡೋದಿಲ್ಲ? ತಾಲಿಬಾನಿಗಳು ಖಂಡಿಸ್ಬೇಕಲ್ಲ. ನೀವು ಜಾತ್ಯತೀತರಿದ್ದವರು ಇವತ್ತು ನೋಡ್ರಿ, ಇವತ್ತು ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಇರದೇ ಇದ್ದರೆ ನಮ್ಮ ದೇಶದಲ್ಲಿ ಆ ಎಲ್ಲ ತಾಲಿಬಾನಿಗಳನ್ನು ಇವರು ಇಂಪೋರ್ಟ್ ಮಾಡ್ಕೋತಿದ್ರು. ನಾನು ಕೇಳಿದ್ರೆ ನಮ್ಮ ದೇಶದಲ್ಲಿರುವಂಥ ತಾಲಿಬಾನಿಗಳೇನದಾರ ಅಲ್ಲಿ ಹೆಂಗೆ ಗುಂಡು ಹಾಕ್ಲಕತ್ತಾರೆ, ಇವ್ರನ್ನೂ ಗುಂಡು ಹಾಕ್ಬೇಕು. ಗುಂಡು ಹಾಕದೇ ಇದ್ದರೆ ಇದು ಒಂದು ದೊಡ್ಡ ಪಿಡುಗು. ನಮ್ಮ ಹಿಂದೂ ಧರ್ಮನೇ ಉಳಿದಿಲ್ಲ, ಭಾರತನೇ ಉಳಿದಿಲ್ಲ. ಈ ಅಮಿತಾಬ್ ಬಚ್ಚನ್ನು, ಅಮೀರ್ ಖಾನು, ಆ ಖಾನು ಎಲ್ಲ ಖಾನ್ಗಳು ಮಕ್ಕಳು ಏನತ್ತಿದ್ರು ಭಾರತದಲ್ಲಿ ಸುರಕ್ಷಿತ ಇಲ್ಲ. ಈ ಮಕ್ಕಳು ಅಲ್ಲಿ ಹೋಗಲಿಲ್ಲ, ಅಲ್ಲಿ ಜೀವನ ಮಾಡಲಿ. ಅಫ್ಘಾನಿಸ್ತಾನದ ಭಾಳ ರಿಯಲ್ ಎಸ್ಟೇಟ್ ಭಾಳ ಸೊಯ್ಯಾಗವು. 3 ಬೆಡ್ರೂಮಿನ ಬರೀ 50,000 ರೂಪಾಯಿದಾಗ ಸಿಗ್ಲಕತ್ತವು. ಹೋಗಿ ಮಕ್ಕಳು ಅಲ್ಲಿ ಮಕ್ಕೋಲಿ. ಅಮೀರ್ ಖಾನ, ಶಾರುಖ್ ಖಾನ, ಸಲ್ಮಾನ್. ಇನ್ನು ಅಫ್ಘಾನಿಸ್ತಾನದಲ್ಲಿ ತಾಲಿಬಾನಿಗಳ ಅಟ್ಟಹಾಸ ನಡೀತಾ ಇದ್ರೆ ಈ ಬಗ್ಗೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ರಿಯಾಕ್ಟ್ ಮಾಡಿದ್ದಾರೆ. ಟ್ರಂಪ್ಗೂ ಜೋ ಬೈಡನ್ಗೂ ಸ್ವಲ್ಪ ವ್ಯತ್ಯಾಸ ಇದೆ. ನನ್ನ ದೇಶದ ಸೈನಿಕರು 20 ವರ್ಷ ಹೋರಾಡಿದ್ದಾರೆ. $3 ಟ್ರಿಲಿಯನ್ ಹಣ ವ್ಯಯ ಆಗಿದೆ. ಅಫ್ಘಾನ್ಗಾಗಿ ನಾನು ಯಾಕೆ ಹೋರಾಡಬೇಕು ಅಂತ ತಮ್ಮ ಸೈನಿಕರನ್ನ ವಾಪಸ್ ಕರೆಸ್ಕೊಂಡಿದ್ದಾರೆ. ರಷ್ಯಾ, ಚೀನಾ, ಪಾಕಿಸ್ತಾನ, ಟರ್ಕಿ ಅವರ ವಿರುದ್ಧ ನಿಂತವರು. ತಾಲಿಬಾನ್ ಅನ್ನೋದು ಹೊಸದಲ್ಲ ಅಂತ ಹೇಳಿದ್ದಾರೆ. ಕೊರೋನಾ 3ನೇ ಅಲೆ ಆತಂಕ ದಿನೇ ದಿನೇ ಹೆಚ್ಚಾದರೂ ಜನ ಮಾತ್ರ ಎಚ್ಚೆತ್ತುಕೊಳ್ತಾ ಇಲ್ಲ. ಉಡುಪಿ ಜಿಲ್ಲೆಯಲ್ಲಿ ಕೊರೋನಾ ಪಾಸಿಟಿವ್ ರೇಟ್ 2.5% ಕ್ಯಾರೆ ಅಂತಿಲ್ಲ. ಕೋಟಾ ಸಮೀಪದ ಇಸಿಆರ್ ಕಾಲೇಜಿನಲ್ಲಿ ಭರ್ಜರಿ ಓಣಂ ಹಬ್ಬ ಆಚರಣೆ ಮಾಡಿದ್ದಾರೆ. ಕೊರೋನಾ ನಿಯಮಗಳನ್ನು ಗಾಳಿಗೆ ತೂರಲಾಗಿದ್ದು ವಿದ್ಯಾರ್ಥಿಗಳೆಲ್ಲ ಹಬ್ಬದ ಸಂಭ್ರಮದಲ್ಲಿ ಮಿಂದೆದ್ದಿದ್ದಾರೆ. ಕೇರಳದಿಂದ ಬರುವವರಿಗೆ ಜಿಲ್ಲೆಯಲ್ಲಿ ಕಡ್ಡಾಯ ಕ್ವಾರಂಟೈನ್ ಮಾಡಬೇಕು ಅನ್ನೋ ನಿಯಮ ಇದ್ರೂ ಸಹ ಇಲ್ಲಿ ಅದ್ಯಾವುದನ್ನು ಕೂಡ ಪಾಲನೆ ಮಾಡಿಲ್ಲ. ಸರ್ಕಾರ ಜಾರಿಗೆ ತಂದಿರೋ ಕೊರೋನಾ ರೂಲ್ಸ್ ಕೇವಲ ಜನರಿಗಷ್ಟೇನಾ? ಜನಪ್ರತಿನಿಧಿಗಳಿಗೆ ಅನ್ಯಾಯ ಆಗಲ್ವಾ ಅನ್ನೋ ಪ್ರಶ್ನೆ ಎದ್ದಿದೆ. ಯಾಕಂದ್ರೆ 3ನೇ ಅಲೆ ಭೀತಿಯಲ್ಲೂ ಜನಪ್ರತಿನಿಧಿಗಳು ಜನಜಾತ್ರೆ ಸೇರ್ತಿದ್ದಾರೆ. ಕೇಂದ್ರ ಸಚಿವ ನಾರಾಯಣ ಸ್ವಾಮಿ ಜನಾಶೀರ್ವಾದ ಯಾತ್ರೆ ವೇಳೆ ಜನಸಾಗರವೇ ಸೇರ್ತಾರೆ. ಕಾರ್ಯಕರ್ತರು ಹಾಗೂ ಬೆಂಬಲಿಗರು ಕೊರೋನಾ ನಿಯಮಗಳನ್ನ ಗಾಳಿ ತೂರ್ತಾ ಇದ್ದು ಮಾಸ್ಕ್ ಇಲ್ಲ, ಸಾಮಾಜಿಕ ಅಂತರವಂತೂ ಮೊದಲೇ ಇಲ್ಲ. ಆನೇಕಲ್ನ ಚಂದಾಪುರ ವೃತ್ತದಲ್ಲಿ ನಡೆದ ಜನಾಶೀರ್ವಾದ ಯಾತ್ರೆ ವೇಳೆ ಜನಸಾಗರವೇ ಸೇರಿತು. ಬಾಗಲಕೋಟೆಯ ಕಾಂಗ್ರೆಸ್ ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮದಲ್ಲೂ ಕೋವಿಡ್ ನಿಯಮ ಉಲ್ಲಂಘನೆ ಮಾಡಲಾಗಿದೆ. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರ ಪದಗ್ರಹಣ ಸಮಾರಂಭದಲ್ಲಿ ಜನಸಾಗರವೇ ನೆರೆದಿದೆ. ನವನಗರದ ನೂತನ ಕಾರ್ಯಾಲಯದಲ್ಲಿ ನಡೆದ ಕಾರ್ಯಕ್ರಮದ ವೇಳೆ ಸಭಾಂಗಣದಲ್ಲಿ ಜಾಗ ಸಾಲದೆ ಕಿಟಕಿ ಬಾಗಿಲಲ್ಲಿ ನಿಂತು ಕಾರ್ಯಕರ್ತರು ಸಮಾರಂಭವನ್ನು ವೀಕ್ಷಿಸಿದ್ದಾರೆ. ಪರಿಷತ್ ವಿಪಕ್ಷ ನಾಯಕ ಎಸ್ಆರ್ ಪಾಟೀಲ್, ಮಾಜಿ ಸಚಿವ ಎಚ್ವೈ ಮೇಟಿ, ಉಮಾಶ್ರೀ ಸೇರಿದಂತೆ ಜಿಲ್ಲೆಯ ಹಲವು ನಾಯಕರು ಭಾಗವಹಿಸಿದರು. ಕಾಂಗ್ರೆಸ್ ಪಕ್ಷಕ್ಕೆ ಸೋನಿಯಾ ಗಾಂಧಿ ಅವರಿಗೆ ನನ್ನ ಮೇಲೆ ಗುಂಡು ಹಾರಿಸಿದ್ರೂ ಪರವಾಗಿಲ್ಲ, ಗಣೇಶ ಹಬ್ಬಕ್ಕೆ ನಿರ್ಬಂಧ ಹಾಕಲು ಬಿಡುವುದಿಲ್ಲ ಅಂತ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ತಮ್ಮದೇ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ವಿಜಯಪುರದಲ್ಲಿ ಮಾತನಾಡಿದ ಯತ್ನಾಳ್, ಗಣೇಶ ಹಬ್ಬ ಬಂದಾಗ ಮಾತ್ರ ನಿಮಗೆ ಕೊರೋನಾ ನೆನಪಾಗತ್ತಾ? 10,000 ಜನರನ್ನ ಸೇರಿಸಿ ಕಾರ್ಯಕ್ರಮ ಮಾಡುವಾಗ ಕೊರೋನಾ ನೆನಪಾಗ್ಲಿಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಮಾಸ್ಕ್ ಹಾಕೋದಿಲ್ಲ, ಮಾಡೋರು ಎಲ್ಲ ಮಾಡ್ತಾರೆ. ಆದ್ರೆ ನಮ್ಮ ಗಣಪತಿ ಬರ್ತಂದ್ರೆ ಗಣಪತಿಗೆ ರಿಸ್ಟ್ರಿಕ್ಷನ್ ಎಟ್ಟೆ ಹಿಂಗೆ ಇರಬೇಕು. 5 ಮಂದಿ ಗಣಪತಿಯನ್ನು ಒಯ್ಯಬೇಕು. ಕುಡಿಸುವಾಗ ದೂರ ನಿಂದಿರ್ಬೇಕು, ಅಂದ್ರೆ ಕೈಯನ್ನು ಬಿಡ್ಬೇಕೇನು? ಹಿಂಗೆಲ್ಲ ಕಾಯ್ದೆ ಸ್ವಲ್ಪ ಏನು ಇವತ್ತು ಹೇಳಿ ನಾ CMಗೆ ಹೇಳೀನಿ. ಇವತ್ತು ನೀವೆಲ್ಲ ಎಂಥವೆಲ್ಲ ಗೊಳ ಕಾಯ್ದೆ ಆಗ್ತದ್ರೆ ನಾವೇನು ಕೇಳೋದಿಲ್ಲ. ಇಲ್ಲಿ SP ಅವ್ರು ಅದಾರ, ನಿಮ್ಮ DC ಅದಾರ. ಗಣಪತಿ ಮ್ಯಾಗ ಹಿಂದೂ ಕಾರ್ಯಕ್ರಮ ಮ್ಯಾಗ, ಹಿಂದೂ ಹಬ್ಬದ ಮ್ಯಾಗ, ಹಿಂದೂ ದೇವಸ್ಥಾನ ಮ್ಯಾಗ ಏನಾರ ಬರೀ ಕಾನೂನು ಮಾಡಿದ್ರಂದ್ರೆ ನೀವೇನು ಮಾಡ್ಕೋತ್ಕೊಂಡ್ರೆ ನಾ ಏನು ಬಿಜಾಪುರನಾಗ ಮಾಡಿಸ್ಕೊಡೋದಿಲ್ಲ. ಹೆಂಗೆ ಗುಂಡು ಹಾಕ್ಬೋದು ಭಾಳ ಅದಾರ ನನಗೆ. ಭಾಳ ಫೈರ್ ಡ್ಯಾಡ್ ಮುಗೀತಲ್ಲ. ಯತ್ನಾಳ್ ಮುಗೀತು. ಇಡೀ ಕರ್ನಾಟಕ ತುಂಬ ಆಗ್ತದೆ. ನಮ್ಮ ಸತ್ರನು ಹೆಸರು ತೊಗೊಂಡು ಹೋಗ್ಬೇಕತ್ತೆ.
ಅದಕ್ಕೆ ಇವತ್ತು ಮುಖ್ಯಮಂತ್ರಿಗಳು ಹೇಳಿನಿ ಗಣಪತಿಗೇನು ತೊಂದರೆ ಮಾಡಬಾರ್ದು. ತುಮಕೂರು ಜಿಲ್ಲೆಯ ಮದಲೂರು ಕೆರೆಗೆ ನೀರು ಹರಿಸುವ ವಿಷಯವಾಗಿ ಕಮಲ ನಾಯಕರ ನಡುವೆ ಮೇಲಿಂದ ಮೇಲೆ ವಾಕ್ಸಮರ ನಡೀತಾ ಇದೆ. ಸಚಿವ ಮಾಧುಸ್ವಾಮಿ ವಿರುದ್ಧ ಟಿಬಿ ಜಯಚಂದ್ರ ವಾಗ್ದಾಳಿಯನ್ನು ನಡೆಸಿದ್ದು, ಮದಲೂರು ಕೆರೆಗೆ ನೀರು ಬಿಡಲು ಇವರೇ ಅಡ್ಡಿಯಾಗ್ತಾ ಇದ್ದಾರೆ. ಕೆರೆಗೆ ನೀರು ಹರಿಸುವಂತೆ ಸರ್ಕಾರದ ಆದೇಶ ಇದ್ರೂ ಮಾಧುಸ್ವಾಮಿ ಅಡ್ಡಿ ಮಾಡ್ತಿದ್ದಾರೆ. ನಾವು ನೀರಿಗಾಗಿ ಹೋರಾಟ ಮಾಡುವಾಗ ಮಾಧುಸ್ವಾಮಿ ಅಡ್ರೆಸ್ ಇರಲಿಲ್ಲ, ಆದ್ರೆ ಇವತ್ತು ದೊಡ್ಡ ಮಾತಾಡ್ತಾರೆ. ಮಾಧುಸ್ವಾಮಿಗಿಂತ ಮೊದಲು ನಾನು ಲಾಯರ್ ಆಗಿದ್ದವನು ಅಂತ ಟಾಂಗ್ ಕೊಟ್ಟಿದ್ದಾರೆ. ಬೆಳಗಾವಿ ಸುವರ್ಣಸೌಧಕ್ಕೆ ಮುಂದಿನ ಅಧಿವೇಶನ ಸ್ಥಳಾಂತರವಾಗಬೇಕು, ಮೇಲಿಂದ ಮೇಲೆ ಇಲ್ಲಿಯೇ ಅಧಿವೇಶನ ನಡೆಸಿ ಅಂತ ಬಾಗಲಕೋಟೆಯಲ್ಲಿ ವಿಪಕ್ಷ ನಾಯಕ ಎಸ್ಆರ್ ಪಾಟೀಲ್ ಒತ್ತಾಯಿಸಿದ್ದಾರೆ. ಚಳಿಗಾಲದ ಅಧಿವೇಶನದವರೆಗೆ ಕಾಯೋದ್ಯಾಕೆ, ಮುಂದಿನ ಅಧಿವೇಶನವನ್ನ ಇಲ್ಲೇ ನಡೆಸಬಹುದಾಗಿತ್ತು. ಉತ್ತರ ಕರ್ನಾಟಕಕ್ಕೆ ಸಂಬಂಧಿಸಿದ ಎಲ್ಲಾ ಇಲಾಖೆ ಮತ್ತು ಮಂತ್ರಿಗಳನ್ನ ವರ್ಗಾವಣೆ ಮಾಡಬೇಕು, ಮುಂದಿನ ದಿನಗಳಲ್ಲಿ ಇಲ್ಲಿಯೇ ಸಂಪುಟ ಸಭೆ ಮಾಡಬೇಕು ಅಂತ ಕಿಡಿಕಾರಿದ್ದಾರೆ. ಕ್ಷೇತ್ರಕ್ಕೆ ಸಂಬಂಧಿಸಿದಂಥ ಇಲಾಖೆಗಳನ್ನು ಮಂತ್ರಿ ಆದಿಯಾಗಿ ಬೆಳಗಾಂ ರಾಜ್ಯದ 2ನೇ ರಾಜಧಾನಿ ಅನಿಸ್ಕೊಳ್ಳುವಂಥ ಬೆಳಗಾಂನಲ್ಲಿ ನಿರ್ಮಿಸಿದಂಥ ಸುವರ್ಣಸೌಧಕ್ಕೆ ಸ್ಥಳಾಂತರ ಮಾಡಿರಿ ಅಂತ ಹೇಳಿದ್ದೀನಿ. ಉತ್ತರ ಕರ್ನಾಟಕ ಯಾವ ಕ್ಷೇತ್ರದಲ್ಲಿ ಹಿಂದುಳಿದಿದೆ ಆ ಕ್ಷೇತ್ರಕ್ಕೆ ಸಂಬಂಧಿಸಿದ ಎಲ್ಲ ಇಲಾಖೆಗಳನ್ನು ಕೇವಲ ಅಧಿಕಾರಿ ಅಲ್ಲ ಮಂತ್ರಿನ ಹಿಡ್ಕೊಂಡು ಸ್ಥಳಾಂತರ ಮಾಡಿರಿ ಮತ್ತು ಮೇಲಿಂದ ಮೇಲೆ ಅಧಿವೇಶನ ಇಲ್ಲಿ ನಡೆಸಿ, ಮುಂದಿನ ಅಧಿವೇಶನ ಇಲ್ಲಿ ನಡೆಸಬೇಕಾಗಿತ್ತು. ಈಗೇನೋ ವಿಂಟರ್ ಸೆಷನ್ ನಡೆಸ್ತೇವೆ ಅಂತಾರೆ, ಯಾಕೆ ಮುಂದಿನ ಒಂದಿಷ್ಟು ದಿನ ತಣ್ಣಗಾಗಿದ್ದ ಕಾಂಗ್ರೆಸ್ನ ಮುಂದಿನ ಸಿಎಂ ಯಾರು ಅನ್ನೋ ಕೂಗು ಮತ್ತೆ ಜೋರಾಗಿದೆ. ಕಾಂಗ್ರೆಸ್ ಏರ್ಪಡಿಸಿದ ಕೊರೋನಾ ವಾರಿಯರ್ ಸನ್ಮಾನ ಕಾರ್ಯಕ್ರಮದಲ್ಲಿ ಮುಂದಿನ ಸಿಎಂ ಡಿಕೆಶಿಯೇ ಅನ್ನೋ ಕೂಗು ಕೇಳಿಬಂದಿದೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಎದುರಲ್ಲಿ ಡಾಕ್ಟರ್ ಆಂಜಿನಪ್ಪ ಮುಂದಿನ ಸಿಎಂ ಡಿಕೆಶಿ ಎಂದಿದ್ದಾರೆ. ಮುಂದಿನ ಸಿಎಂ ಇಲ್ಲೇ ಕುಳಿತಿದ್ದಾರೆ ಎನ್ನುತ್ತಿದ್ದಂತೆ ಅಭಿಮಾನಿಗಳು ಶಿಳ್ಳೆ ಚಪ್ಪಾಳೆ ಹೊಡೆದು ಸಂಭ್ರಮಿಸಿದರು. ರಾಯಚೂರು ಜಿಲ್ಲೆಯ ಲಿಂಗಸ್ಕೂರ್ನಲ್ಲಿ ರಸ್ತೆ ಕಾಮಗಾರಿ ಭೂಮಿ ಪೂಜೆ ವಿಷಯಕ್ಕೆ ಹಾಲಿ ಹಾಗೂ ಮಾಜಿ ಶಾಸಕರ ಬೆಂಬಲಿಗರ ನಡುವೆ ಜಟಾಪಟಿ ಶುರುವಾಗಿದೆ. ಶಾಸಕರು ಹಾಗೂ ಅಧಿಕಾರಿಗಳು ಯಾವುದೇ ಮಾಹಿತಿಯನ್ನ ನೀಡದೆ ಭೂಮಿ ಪೂಜೆ ಮಾಡುತ್ತಿದ್ದಾರೆ ಅಂತ ಮಾಜಿ ಶಾಸಕ ಮಾನಪ್ಪ ವಜ್ಜಲ್ ಬೆಂಬಲಿಗರು ಸಿಡಿದಿದ್ದಾರೆ. ಅಲ್ಲದೆ ರಸ್ತೆ ಕಾಮಗಾರಿ ಪೂಜೆಗೆ ಅಂತ ಬಂದಿದ್ದ ಶಾಸಕ ಡಿಎಸ್ ಹುಲಗೇರಿಗೆ ಅಡ್ಡ ಹಾಕಿದ್ದಾರೆ. ಈ ವೇಳೆ ಮಾಜಿ ಹಾಲಿ ಶಾಸಕರ ಬೆಂಬಲಿಗರ ನಡುವೆ ಜಟಾಪಟಿ ನಡೆದಿದೆ. ಇನ್ನುಳಿದ ಪ್ರಮುಖ ಸುದ್ದಿಗಳನ್ನ ನೋಡೋಣ ಚಿಕ್ಕ ಬ್ರೇಕ್ ಆದ್ಮೇಲೆ.